ಹೆಲೋ ಎಲ್ಲರಿಗೂ ನಮಸ್ಕಾರ. ನಮ್ಮ ಕಲಾಸ್ ಕರಾವಳಿ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾವಿವತ್ತು ಮಾಡ್ತಿರೋ ರೆಸಿಪಿ ಒಂದು ಸ್ಪೆಷಲ್ ಆದ ರೋಲ್, ಮಶ್ರೂಮ್ ರೋಲ್ನ ಮಾಡ್ತಿದ್ದೀವಿ. ಮಶ್ರೂಮ್ ರೋಲ್ನ ನಾವು ಈ ರೀತಿ ಬಾಳೆ ಎಲೆಯಿಂದ ವ್ರಾಪ್ ಮಾಡಿದ್ದೀವಿ. ಸೊ ಈ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಈ ರೀತಿ ನಾವು ಒಂದು ಬೌಲಲ್ಲಿ ಸ್ವಲ್ಪ ಮೈದಾನ ಹಾಕೋತಿದ್ದೀವಿ, ಸ್ವಲ್ಪ ಉಪ್ಪು, ಹಾಗೆ ಎಣ್ಣೆಯನ್ನು ಹಾಕಿ ಇದನ್ನು ನಾವು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೋಬೇಕಾಗುತ್ತೆ. ಸ್ವಲ್ಪ ನೀರನ್ನು ಸೇರಿಸ್ತಿದ್ದೀವಿ. ಈಗ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕಿ ಈ ರೀತಿ ಚಪಾತಿ ಹಿಟ್ಟಿನ ಹದಕ್ಕೆ ಇದನ್ನ ಕಲಿಸ್ಕೋಬೇಕಾಗತ್ತೆ. ಇದನ್ನು ಒಂದು ಅರ್ಧ ಗಂಟೆಗಳ ಕಾಲ ಬಿಡಬೇಕು. ನಂತರ ಇದನ್ನು ರೋಟಿ ಅಂದರೆ ನಾವು ರೋಲ್ಗೆ ಏನು ಮಾಡ್ತಿದ್ದೀವೋ ಆ ರೋಲ್ಗೆ ಕೆಳಗಿನ ಬ್ಯಾಟರ್ ಬೇಕಲ್ವಾ, ಸೊ ಅದನ್ನು ತಯಾರು ಮಾಡ್ಕೋತಿದ್ದೀವಿ. ಈ ರೀತಿ ರೋಟಿ ಥರ ಇದನ್ನು ಚೆನ್ನಾಗಿ ದೊಡ್ಡದಾಗಿ ಲಟ್ಸ್ಕೋಬೇಕಾಗತ್ತೆ, ತುಂಬ ತೆಳ್ಳಗೆ ಮಾಡ್ಕೋಬಾರ್ದು. ಈಗ ಇದನ್ನು ಸ್ಪೆಷಲಾಗಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಿದ್ದೀವಿ ನೋಡಿ. ಈ ರೀತಿ ಒಂದು ಸೈಡಿಂದ ಮಿಡಲ್ಗೆ ಇದನ್ನ ಕಟ್ ಮಾಡಬೇಕಾಗತ್ತೆ. ಈ ರೀತಿ ಇದನ್ನು ಸುತ್ತಬೇಕಾಗತ್ತೆ. ಈ ರೀತಿ ರೌಂಡಾಗಿ ಇದನ್ನ ಸುತ್ತಿ ಒಂದು ಸುರುಳಿ ಆಕಾರದಲ್ಲಿ ಸುತ್ತಬೇಕಾಗತ್ತೆ. ನೀವು ಇದನ್ನ ಪರೋಟಾಗೂ ಕೂಡ ಇದೇ ರೀತಿ ಮಾಡಿರ್ತೀರ. ಸೊ ಈ ರೀತಿ ನಾವು ಮಾಡ್ತಿದ್ದೀವಿ. ಈ ರೀತಿ ರೌಂಡಾಗಿ ಇದನ್ನ ಸುತ್ತಬೇಕಾಗತ್ತೆ ನೋಡಿ. ಈ ರೀತಿ ಕೋನ್ ಥರ ಆಗಿದೆ. ಈ ರೀತಿ ಕೋನ್ ಥರ ಆಗಿರೋದನ್ನ ಹೀಗೆ ಪ್ರೆಸ್ ಮಾಡಬೇಕು ಎರಡೂ ಕಡೆಯಿಂದ. ನೋಡಿ, ನೀವೇ ನೋಡ್ತಿದ್ದೀರಾ, ಒಳಗಡೆ ರೌಂಡಾಗಿ ಸರ್ಕಲ್ಸ್ ಕಾಣ್ತಿದೆ. ಈಗ ಇದನ್ನು ಸ್ಲೋ ಆಗಿ ಲಟ್ಸ್ಕೋಬೇಕಾಗತ್ತೆ, ಇಲ್ಲ ಅಂದರೆ ಲೇಯರ್ಸ್ ಬರಲ್ಲ, ಲೇಯರ್ಸ್ ಹೋಗಿಬಿಡುತ್ತೆ. ಸೊ ಸ್ಲೋ ಆಗಿ ಇದನ್ನ ಲಟ್ಸ್ಕೋಬೇಕು. ಇದನ್ನು ನೀವು ಪರೋಟಾಗೂ ಕೂಡ ಇದೇ ರೀತಿ ಮೆಥಡ್ನ ಟ್ರೈ ಮಾಡ್ಬೋದು ನೋಡಿ. ಈ ರೀತಿ ನಾವು ರೋಟಿನ ಇಟ್ಕೊಂಡಿದ್ದೀವಿ. ಇದನ್ನು ಬೇಯಿಸ್ಕೊಂಡ್ವಿ. ಸ್ವಲ್ಪ ದಪ್ಪದಾಗೆ ಮಾಡ್ಕೊಳ್ಳಿ, ಯಾಕಂದರೆ ನಾವು ಒಳಗಡೆ ಸ್ಟಫಿಂಗ್ಸ್ ತುಂಬ್ತಿರೋದ್ರಿಂದ ಅದು ಗಟ್ಟಿಯಾಗಿ ಇರಬೇಕು ಅನ್ನೋ ಕಾರಣಕ್ಕೆ ಸ್ವಲ್ಪ ದಪ್ಪದಾಗೆ ಇದನ್ನ ಮಾಡ್ಕೋಬೇಕಾಗತ್ತೆ. ಈ ರೀತಿ ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ನೀವು ಶವರ್ಮಾನ ತಿಂದಿರ್ತೀರ, ಸೊ ಶವರ್ಮಾಗೆ ಇದೇ ರೀತಿ ಸ್ವಲ್ಪ ಬೇಯಿಸಿರ್ತಾರೆ. ಈಗ ಅದು ರೊಟ್ಟಿ ರೆಡಿಯಾಗಿದೆ. ನೆಕ್ಸ್ಟ್ ಒಂದು ಮಿಕ್ಸರ್ ಜಾರ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ, ಹಾಗೆ ಹಸಿಮೆಣಸಿನಕಾಯಿಯನ್ನು ಹಾಕೋತಿದ್ದೀವಿ. ಇದನ್ನು ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. 1 ಕಪ್ ಮೊಸರನ್ನ ತೊಗೊಂಡು ಅದಕ್ಕೆ ಉಪ್ಪನ್ನು ಹಾಕಿ ಈ ಪೇಸ್ಟ್ ಏನಿದೆಯೋ, ನಾವು ಮಾಡಿಟ್ಕೊಂಡಿರೋ ಪೇಸ್ಟ್, ಕೊತ್ತಂಬರಿ ಸೊಪ್ಪು ಮತ್ತು ಪುದೀನದ ಪೇಸ್ಟ್ ಏನಿದೆಯೋ ಅದನ್ನು ಇದರ ಜೊತೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟು ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಸ್ವಲ್ಪ ಪೆಪ್ಪರ್ ಪೌಡರ್ ಅಂದರೆ ಕಾಳು ಮೆಣಸಿನ ಪುಡಿಯನ್ನು ಹಾಕಿದ್ದೀವಿ. ಹಾಗೆ ಒಂದು ಚಿಟಿಕೆ ಗರಂ ಮಸಾಲನ ಹಾಕ್ಕೊಂಡಿದ್ದೀವಿ. ಇದನ್ನು ಈ ರೀತಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಮಶ್ರೂಮ್ ಸ್ವಲ್ಪ ಬೇಯಬೇಕು ಅಲ್ವಾ, ಬೇಯಂದರೆ ಚೆನ್ನಾಗಿರುತ್ತೆ. ಸೊ ಮಶ್ರೂಮ್ನ ಈ ರೀತಿ 2 ಭಾಗಗಳನ್ನಾಗಿ ಮಾಡಿ ಅದನ್ನು ಈ ರೀತಿ ಫ್ರೈ ಮಾಡ್ಕೋತಿದ್ದೀವಿ. ಆವಾಗ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ನಂತರ ಇದಕ್ಕೆ ಸ್ವಲ್ಪ ಚಿಟಿಕೆಯಷ್ಟು ಉಪ್ಪನ್ನು ಹಾಕಿ ಇನ್ನೊಂದು ಸತಿ ಮಿಕ್ಸ್ ಮಾಡ್ಕೋತಿದ್ದೀವಿ. ಈಗ ಇದನ್ನ ತೆಗೆದಿಟ್ಕೋತೀವಿ. ನೆಕ್ಸ್ಟು ಇದೇ ಬಾಣಲೆಗೆ ಸ್ವಲ್ಪ ಕ್ಯಾಪ್ಸಿಕಮ್ನ ಹಾಕೋತಿದ್ದೀವಿ. ಕ್ಯಾಪ್ಸಿಕಮ್ನು ಕೂಡ ಇದೇ ರೀತಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿಕೊಂಡ ನಂತರ ಇದನ್ನು ಕೂಡ ನಾವು ತೆಗೆದಿಟ್ಕೋತಿದ್ದೀವಿ. ನೆಕ್ಸ್ಟು ಒಂದು ಈ ರೋಟಿಯನ್ನು ನಾವೇನು ರೆಡಿ ಮಾಡಿ ಇಟ್ಕೊಂಡಿದ್ವೋ ಅದನ್ನು ಹಾಫ್ ಬಾಳೆ ಎಲೆ ಮೇಲೆ ಹಾಕಿ ಇಟ್ಕೊಂಡಿದ್ದೀವಿ. ಯೂಶ್ವಲಿ ಎಲ್ಲರೂ ರೋಲ್ ತಿಂದಿರ್ತೀರ, ಸೊ ಅದರಲ್ಲಿ ಅವರು ಕೆಳಗಡೆ ಪೇಪರ್ನ ಹಾಕಿರ್ತಾರೆ, ಅಂದರೆ ಪೇಪರ್ ಅಥವಾ ಸಿಲ್ವರ್ ಪೇಪರ್ನ ಹಾಕಿರ್ತಾರೆ. ನಾವಿಲ್ಲಿ ಸ್ಪೆಷಲ್ ಆಗಿರಲಿ ಅಂತ ಬಾಳೆ ಎಲೆಯನ್ನು ಹಾಕ್ಕೊಂಡಿದ್ದೀವಿ. ಈಗ ನಾವು ಇದಕ್ಕೆ ಈ ರೋಟಿಯನ್ನು ಇಟ್ಟು ಟೊಮ್ಯಾಟೊ ಕೆಚಪ್ನ ಹಾಕಿ ನಂತರ ನಾವು ಆ ಗ್ರೀನ್ ಚಟ್ನಿನ ಏನು ಮಾಡಿಟ್ಕೊಂಡಿದ್ವು ಅದನ್ನು ಕೂಡ ಹಾಕ್ಕೊಂಡ್ವಿ. ನೆಕ್ಸ್ಟು ಈ ರೀತಿ ರೌಂಡಾಗಿ ಹೆಚ್ಚಿರೋ ಈರುಳ್ಳಿನ ಹಾಕೋತಿದ್ದೀವಿ. ಹಾಗೆ ರೌಂಡಾಗಿ ಹೆಚ್ಚಿರುವಂಥ ಟೊಮ್ಯಾಟೊ, ನಾವು ಫ್ರೈ ಮಾಡಿಟ್ಕೊಂಡಿರೋ ಕ್ಯಾಪ್ಸಿಕಮ್ನ ಹಾಕೋತಿದ್ದೀವಿ.
ಹಾಗೆ ಫ್ರೈ ಮಾಡಿಟ್ಕೊಂಡಿರೋ ಮಶ್ರೂಮ್ನ ಹಾಕೋತಿದ್ದೀವಿ. ತುಂಬ ಟೇಸ್ಟಿಯಾಗಿರೋ ರೆಸಿಪಿ, ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಹೊರಗಡೆ ಹೇಗೆ ಶವರ್ಮ ಅಥವಾ ರೋಲ್ಗಳನ್ನ ತಿಂತೀರೋ ಅದೇ ಟೇಸ್ಟ್ ಕೊಡುತ್ತೆ ಇದು. ಹಾಗೆ ಸ್ಪೆಷಲಾಗಿ ಬಾಳೆ ಎಲೆಯಲ್ಲಿ ರೋಲ್ ಮಾಡಿರೋದ್ರಿಂದ ಅದು ಕೂಡ ತುಂಬ ಖುಷಿಯ ವಿಷಯ. ನೋಡಿ, ಈ ರೀತಿ 2 ಕಡೆಯಿಂದ ರೋಲ್ ಮಾಡಿ ಇದನ್ನು ಬಾಳೆ ಎಲೆ ನಾರಿನಿಂದನೇ ನಾವು ಕಟ್ಟಿದ್ದೀವಿ. ಎಷ್ಟು ಸಿಂಪಲ್ ಆಗಿದೆ ಅಲ್ವಾ ರೆಸಿಪಿ. ತುಂಬ ಟೇಸ್ಟಿಯಾಗಿರೋ ರೆಸಿಪಿ, ಹಾಗೆ ತುಂಬ ಈಸಿಯಾಗಿ ಬೇಗ ಮಾಡ್ಕೋಬೋದು. ನಿಮ್ಮ ಮಕ್ಕಳಿಗೆಲ್ಲ ಮನೇಲೇ ಈ ರೀತಿ ಮಶ್ರೂಮ್ ರೋಲ್ನ ಮಾಡ್ಕೋಬೋದು. ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಹಾಗೆ ಬೇರೆ ಬೇರೆ ರೆಸಿಪೀಸ್ ಕೂಡ ನಮ್ಮ ಚಾನೆಲ್ನಲ್ಲಿ ಅವೈಲೇಬಲ್ ಇದೆ, ಅದನ್ನೂ ಕೂಡ ಟ್ರೈ ಮಾಡಿ ಅಂತ ಕೇಳ್ಕೊತೀವಿ. ಸೊ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.